ಮಹಿಳೆಯರೇ, ಈ ವಿಚಾರದ ಬಗ್ಗೆ ಹೇಳಲು ನಾಚಿಕೆ ಬೇಡ. ಹದಿಹರೆಯದ ವಯಸ್ಸಿನಲ್ಲಿ ಪ್ರತಿಯೊಬ್ಬರೂ ಸ್ನೇಹಿತರೊಂದಿಗೆ ಲೈಂಗಿಕತೆಯ ಚರ್ಚಿಸುವುದು, ಜೋಕ್ ಮಾಡುವುದು ಸಹಜ. ಸಾಮಾನ್ಯವಾಗಿ ಹುಡುಗಿಯರೊಂದಿಗೆ, ಹುಡುಗರು ಹುಡುಗರೊಂದಿಗೆ ಈ ಬಗ್ಗೆ ಮಾತನಾಡುವ ಮೂಲಕ ಎಷ್ಟೋ ಲೈಂಗಿಕ ವಿಚಾರಗಳನ್ನು ತಿಳಿದುಕೊಳ್ಳುತ್ತಾರೆ. ಅರಿವಿಲ್ಲದ ವಯಸ್ಸಿನಲ್ಲಿಯೇ ಹುಡುಗಿಯರು ಲೈಂಗಿಕ ಸಂಭೋಗದ ಬಗ್ಗೆ ವಿವಿಧ ನಿರೀಕ್ಷೆಗಳನ್ನು ಹೊಂದಿರುತ್ತಾರೆ. ಹಾಗಾಗಿ ಈ ಬಗ್ಗೆ ಮೊದಲೇ ತಿಳಿದುಕೊಳ್ಳುವುದು ಉತ್ತಮ. ಆದರೆ ಈ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಚರ್ಚಿಸಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ನಮ್ಮ ಸಮಾಜದಲ್ಲಿ ಲೈಂಗಿಕತೆ ವಿಚಾರವನ್ನು ಸಾರ್ವಜನಿಕವಾಗಿ ಮಾತನಾಡಲು ಜನ ಹಿಂಜರಿಯುತ್ತಾರೆ. ಮುಕ್ತ ಚರ್ಚೆಯ ಕೊರತೆಯಿಂದ ಅನೇಕ ಮಂದಿ ಲೈಂಗಿಕತೆಯ ಬಗ್ಗೆ ಗೊಂದಲವನ್ನು ಹೊಂದಿರುತ್ತಾರೆ. ಆದ್ದರಿಂದ ಕೆಲವೊಂದಷ್ಟು ಮುಖ್ಯವಾದ ವಿಚಾರಗಳ ಬಗ್ಗೆ ನಾವಿಂದು ತಿಳಿಸುತ್ತೇವೆ. ಮೊದಲ ಪ್ರೀತಿಯಂತೆ ಮೊದಲ ಬಾರಿಗೆ ಲೈಂಗಿಕತೆಯು ಹೆಚ್ಚು ರೊಮ್ಯಾಂಟಿಕ್ ಆಗಿರುತ್ತದೆ. ಹುಡುಗಿಯರು ಮೊದಲ ಬಾರಿಗೆ ಸೆಕ್ಸ್ ಮಾಡುವಾಗ ಉತ್ತಮ ಅನುಭವ ಹೊಂದುತ್ತಾರೆ. ಆ ಸಮಯದಲ್ಲಿ ಅವರೊಂದಿಗೆ ಯಾರು ಇರುತ್ತಾರೋ ಅವರು ಹುಡುಗಿಯರ ಜೀವನದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾಗಿರುತ್ತಾರೆ. ಆದರೆ ಅವರು ಮುಂದಿನ ದಿನಗಳಲ್ಲಿ ನಿಮ್ಮೊಂದಿಗೆ ಇರುತ್ತಾರೋ ಅಥವಾ ಇಲ್ಲವೋ ಎಂಬುದರ ಬಗ್ಗೆ ಯೋಚಿಸಿದರೆ ನೀವೇ ಗೊಂದಲಕ್ಕೆ ಒಳಗಾಗುತ್ತೀರಿ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಬಹುಶಃ ನೀವು ಚಿಕ್ಕ ವಯಸ್ಸಿನಲ್ಲಿ ಯಾರೊಂದಿಗಾದರೂ ಲೈಂಗಿಕ ಸಂಬಂಧವನ್ನು ಹೊಂದಿದ್ದರೆ ನಂತರ ಅವರು ಸಂಪೂರ್ಣವಾಗಿ ಬದಲಾಗಿ ಸಂಬಂಧ ಮುರಿದು ಬೇರೆ ಬೇರೆ ದಾರಿ ಹಿಡಿಯಬಹುದು. ಆ ವ್ಯಕ್ತಿ ಮುಂದೆ ನಿಮ್ಮ ಜೀವನದಲ್ಲಿ ಇಲ್ಲದೆಯೂ ಇರಬಹುದು. ಹೀಗಾಗುವುದು ಅತ್ಯಂತ ಸಹಜ ಸಂಗತಿ. ನಿಮ್ಮ 20ನೇ ವಯಸ್ಸಿನಲ್ಲಿ ನೀವು ಇಷ್ಟಪಡುವ ಹುಡುಗೆ ಬಹುಶಃ 30 ವರ್ಷಗಳ ನಂತರ ಇಷ್ಟಪಡದೇ ಇರಬಹುದು. ಲೈಂಗಿಕ ಅಗತ್ಯಗಳು ಅದೇ ರೀತಿ. ಸಮಯದೊಂದಿಗೆ ನಿಮ್ಮ ಇಷ್ಟಗಳು ಮತ್ತು ಕಷ್ಟಗಳು ಸಹ ಬದಲಾಗುತ್ತವೆ. ಈ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಚರ್ಚಿಸಲು ಹಿಂಜರಿಯಬೇಡಿ. ನಿಮ್ಮ ಸಂಗಾತಿಗಿಂತಲೂ ನಿಮಗೆ ಹೆಚ್ಚಿನ ಲೈಂಗಿಕ ಬೇಡಿಕೆಗಳಿದ್ದರೆ ನಿಮ್ಮ ಬಗ್ಗೆ ನೀವೇ ನಾಚಿಕೆ ಪಡಬೇಡಿ. ಇದು ಸಮಸ್ಯೆ ಎಂದು ಕೂಡ ಭಾವಿಸಬೇಡಿ. ಎಲ್ಲರಿಗೂ ಒಂದೇ ರೀತಿಯ ಹಸಿವು ಮತ್ತು ನಿದ್ರೆ ಇರುವುದಿಲ್ಲ, ಅದೇ ರೀತಿ ಲೈಂಗಿಕ ಅಗತ್ಯಗಳು ಒಂದೇ ಆಗಿರುವುದಿಲ್ಲ. ನಿಮ್ಮ ಸ್ನೇಹಿತರು ಲೈಂಗಿಕ ಕ್ರಿಯೆಯಲ್ಲಿ ತೊಡಗುತ್ತಿದ್ದಾರೆ ಎಂಬ ಕಥೆಗಳನ್ನು ಕೇಳಿದಾಗ ಅಸಮಾಧಾನ ಹೊಂದಬೇಡಿ. ನಿಮ್ಮನ್ನು ಹೊರತುಪಡಿಸಿ ಎಲ್ಲರೂ ತಮ್ಮ ಜೀವನದಲ್ಲಿ ಇದನ್ನು ಅನುಭವಿಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಹಾಗಂತ ದುಃಖಿಸುವ ಅವಶ್ಯಕತೆಯೂ ಇಲ್ಲ. ಹದಿಹರೆಯದವರು ತಮ್ಮ ಲೈಂಗಿಕ ಜೀವನದ ಬಗ್ಗೆ ಉತ್ಪ್ರೇಕ್ಷೆ ಮಾಡುತ್ತಾರೆ ಎಂದು ಅಂದುಕೊಳ್ಳಬೇಡಿ. ಈ ಸಮಯವನ್ನು ಬಹುತೇಕ ಮಂದಿ ಅನುಭವಿಸುತ್ತಾರೆಯೋ ಹೊರತು ಸರಿ ಮತ್ತು ತಪ್ಪನ್ನು ಯೋಚಿಸುವುದರ ಬಗ್ಗೆ ಅವರಿಗೆ ಸಮಯವಿರುವುದಿಲ್ಲ. ಹಾಗಾಗಿ ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ. ಇಬ್ಬರು ಲೈಂಗಿಕ ಕ್ರಿಯೆ ನಡೆಸುತ್ತಿದ್ದರೆ ಎಂದರೆ ಇಬ್ಬರೂ ತುಂಬಾ ಹತ್ತಿರವಾಗುತ್ತಿದ್ದಾರೆ ಎಂದರ್ಥವೇ? ಅನ್ಯೋನ್ಯತೆಯು ಹಲವು ಮುಖಗಳನ್ನು ಹೊಂದಿದೆ. ಕೇವಲ ದೈಹಿಕವಾಗಿ ಹತ್ತಿರವಾಗಿದ್ದಾರೆ ಎಂದರೆ ಇಬ್ಬರು ವ್ಯಕ್ತಿಗಳು ಮನಸ್ಸು ತುಂಬಾ ಹೋಲುತ್ತದೆ ಎಂದು ಹೇಳಲಾಗುವುದಿಲ್ಲ. ದೈಹಿಕ ಸಂಭೋಗವು ಪ್ರೀತಿಯಲ್ಲಿ ಬಹಳ ಸಹಜ ಮತ್ತು ಮುಖ್ಯ. ಆದ್ದರಿಂದ ನಿರ್ಧಾರ ತಪ್ಪಾಗಿದ್ದರೆ ಗಾಬರಿಯಾಗಬೇಡಿ.